Hello students. In the previous videos, we have seen there are two types of feedback. Okay, so feedbacks like positive feedback and negative feedback. So in electronic circuits like oscillators and amplifiers, we use suitable type of feedback. So revise ಮಾಡೋದಾದ್ರೆ ಪಾಸಿಟಿವ್ ಫೀಡ್ಬ್ಯಾಕ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಆಸಿಲೇಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ತರ ನೆಗೆಟಿವ್ ಫೀಡ್ಬ್ಯಾಕ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಆಂಪ್ಲಿಫೈರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ನೆಗೆಟಿವ್ ಫೀಡ್ಬ್ಯಾಕ್ ಏನಿದೆಯಲ್ಲ, ಸೊ ಇಟ್ ಹ್ಯಾಸ್ ಗಾಟ್ ಸಮ್ ಅಡ್ವಾಂಟೇಜಸ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರೋ ಥರ ಏನಾಗುತ್ತಪ್ಪ ಅಂದರೆ ಔಟ್ಪುಟ್ ಆಫ್ ದ ಆಂಪ್ಲಿಫೈರ್ ಆರ್ ಗೇನ್ ಆಫ್ ದ ಆಂಪ್ಲಿಫೈರ್ ಬಿಕಮ್ಸ್ ಸ್ಟೇಬಲ್. ಓಕೆ, ಅದೇ ಥರ ಡಿಸ್ಟಾರ್ಷನ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಅದು ಕಡಿಮೆ ಆಗುತ್ತೆ. ಅದೇ ಥರ ಇನ್ಪುಟ್ ಇಂಪಿಡೆನ್ಸ್ ಮತ್ತು ಔಟ್ಪುಟ್ ಇಂಪಿಡೆನ್ಸಸ್ ಏನಿದೆ, ಸೊ ಈ ಪ್ಯಾರಾಮೀಟರ್ಸ್ನ ನಾವು ಮಾಡಿಫೈ ಮಾಡ್ಬೋದು when we apply negative feedback to the amplifier. Okay, so ಇಷ್ಟಾದ್ಮೇಲೆ ಬ್ಯಾಂಡ್ ವಿಡ್ತ್ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಆಪರೇಟಿಂಗ್ ಫ್ರೀಕ್ವೆನ್ಸಿ ರೇಂಜ್ ಆಫ್ ದ ಆಂಪ್ಲಿಫೈರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಅಡ್ವಾಂಟೇಜಸ್. ಓಕೆ, ಸೊ ಇಷ್ಟೊಂದು ಅಡ್ವಾಂಟೇಜಸ್ ಇದೆ, ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಅದನ್ನು ಮರಿಬಾರ್ದು. ಏನಂದರೆ ಓವರ್ ಆಲ್ ಗೇನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಓವರ್ ಆಲ್ ಗೇನ್ ಡಿಕ್ರೀಸ್ ಆಗೋದು ಒಂದೇ ಇಲ್ಲಿ ಡಿಸ್ಅಡ್ವಾಂಟೇಜ್. ಹಾಗಾದ್ರೆ ಈ ಒಂದು ಚಾಪ್ಟರ್ ಅಲ್ಲಿ, ಓಕೆ, ಸೊ ಫೀಡ್ಬ್ಯಾಕ್ ಇನ್ ಆಂಪ್ಲಿಫೈರ್ ಚಾಪ್ಟರ್ ಅಲ್ಲಿ ವಿ ಸ್ಟಡಿ ವಾಟ್ ಆರ್ ಆಲ್ ದ ಎಫೆಕ್ಟ್ಸ್ ಆಫ್ ದಿಸ್ ನೆಗೆಟಿವ್ ಫೀಡ್ಬ್ಯಾಕ್, ಹೌ ಇಟ್ ಎಫೆಕ್ಟ್ಸ್. ಓಕೆ, ಸೊ ಥಿಯರಾಟಿಕಲಿ ವಿ ಅಂಡರ್ಸ್ಟ್ಯಾಂಡ್ ದ ಎಫೆಕ್ಟ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್. ಓಕೆ, ದೆನ್ ಫಸ್ಟ್ ಲೆಟ್ ಅಸ್ ನೋ, is there any types of negative feedback? Okay, ಸೊ ನೆಗೆಟಿವ್ ಫೀಡ್ಬ್ಯಾಕ್ಸ್ ಅಲ್ಲಿ ಏನಾದ್ರು ಟೈಪ್ಸ್ ಇದೆನಾ? ಓಕೆ, ಸೊ ಹಾಗಾದ್ರೆ ನೋಡಿ, ಫೀಡ್ಬ್ಯಾಕ್ ಅಂದ ತಕ್ಷಣ ಡೆಫಿನೇಷನ್ ಹೇಳ್ಕೋಬೇಕಾದ್ರೆ ಏನ್ ಹೇಳ್ತೀವಿ, ದ ಪ್ರೋಸೆಸ್ ವೇರ್ ಇಟ್ಸ್ ಅ ಟೆಕ್ನಿಕ್. ಓಕೆ, ಸೊ ವೇರ್ ಅ ಪಾರ್ಟ್ ಆಫ್ ದ ಔಟ್ಪುಟ್ ಸಿಗ್ನಲ್ ಈಸ್ ಟೇಕನ್ ಅಂಡ್ ಗಿವನ್ ಇಟ್ ಬ್ಯಾಕ್ ಆರ್ ಇಟ್ ಈಸ್ ಗಿವನ್ ಟು ದ ಇನ್ಪುಟ್ ಸೆಕ್ಷನ್ ಅಗೇನ್. ಓಕೆ, ಸೊ ಈಗ ಪಾರ್ಟ್ ಆಫ್ ದ ಔಟ್ಪುಟ್ ತಗೊಂಡು ಇನ್ಪುಟ್ ಸೆಕ್ಷನ್ಗೆ ಮತ್ತೆ ಫೀಡ್ ಮಾಡುವಂಥದ್ದು ಏನಿದೆ, ಸೊ ಅದನ್ನು ನಾವೇನಂತ ಕರಿತೀವಿ, ಫೀಡ್ಬ್ಯಾಕ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈಗ ಫೀಡ್ಬ್ಯಾಕ್ ಆಗ್ತಿರೋಂಥ ಸಿಗ್ನಲ್, ಸೊ ಅದನ್ನು ನಾವು ವೋಲ್ಟೇಜ್ ಸಿಗ್ನಲ್ ಆಗಿಯಾರು ತಗೋಬಹುದು ಅಥವಾ ಕರೆಂಟ್ ಸಿಗ್ನಲ್ ಅಂತನಾದ್ರು ತಗೋಬಹುದು. ಸೊ ವೋಲ್ಟೇಜ್ ಏನಾದರೂ ನಾವು ಸೆಂಡ್ ಮಾಡಿದರೆ, ಇನ್ಪುಟ್ ಪಾರ್ಟ್ ಆಫ್ ದ ಔಟ್ಪುಟ್ ವೋಲ್ಟೇಜ್ನ ಸೆಂಡ್ ಮಾಡಿದರೆ ಅದು ನಾವು ವೋಲ್ಟೇಜ್ ಫೀಡ್ಬ್ಯಾಕ್ ಆಗುತ್ತೆ. ಕರೆಂಟ್ ಸೆಂಡ್ ಮಾಡಿದರೆ ಅಂದರೆ ಪಾರ್ಟ್ ಆಫ್ ದ ಔಟ್ಪುಟ್ ಕರೆಂಟ್ನ ಸೆಂಡ್ ಮಾಡಿದರೆ, ಸೊ ಅದನ್ನು ನಾವೇನಂತ ಕರಿತೀವಿ, ಕರೆಂಟ್ ಫೀಡ್ಬ್ಯಾಕ್ ಅಂದರೆ. ಓಕೆ, ಸೊ ಈ ಎರಡು ಪಾಸಿಬಿಲಿಟೀಸ್ ಇದೆ. ಸೊ ಈ ಎರಡು ಪಾಸಿಬಿಲಿಟೀಸ್ ಮೇಲೆ ಏನಾಗುತ್ತಪ್ಪ ಅಂದರೆ ಮತ್ತೆ 4 ಟೈಪ್ ಆಫ್ ಫೀಡ್ಬ್ಯಾಕ್ ಬರ್ತದೆ. ಸೊ ಹಾಗಾದರೆ ಡಿಪೆಂಡಿಂಗ್ ಆನ್ ವೆದರ್ ವಿ ಸೆಂಡ್ ವೋಲ್ಟೇಜ್ ಆರ್ ಕರೆಂಟ್, ಓಕೆ, at the input section of the amplifier from output section using a feedback network, right, we have 4 types of negative feedback. 4 types of negative feedback. So we have yadu, okay, types of negative feedback. So first one, voltage series negative feedback, voltage shunt negative feedback, current series negative feedback, ಅದೇ ತರ ಕರೆಂಟ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ಓಕೆ, ಇಲ್ಲಿ ಶಂಟ್ ಅಂದ್ರೆ ಪ್ಯಾರಲಲ್ ಅಂತ, ರಿಮೆಂಬರ್ ಸೀರೀಸ್ ಕನೆಕ್ಷನ್ ಅಂತ ಓದಿದೀವಲ್ಲ, ಅದೇ ತರ ಶಂಟ್ ಅಂದ್ರೆ ಪ್ಯಾರಲಲ್ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿ 4 ತರ ಫೀಡ್ಬ್ಯಾಕ್ ಬರುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ಕ್ಲೋಸ್ಡ್ ಲೂಪ್ ಸಿಸ್ಟಮ್ ಅನ್ನು ನಾವು ನೋಡೋದಾದ್ರೆ ಒಂದು ಆಂಪ್ಲಿಫೈರ್ ಇರುತ್ತೆ, ಬೇಸಿಕ್ ಆಂಪ್ಲಿಫೈರ್. ಸೊ ಈ ಬೇಸಿಕ್ ಆಂಪ್ಲಿಫೈರ್ ಗೆ
ಫ್ಯಾಕ್ಟರ್ ಎ ಇರುತ್ತೆ. ಸೊ ಆ ಬೇಸಿಕ್ ಆಂಪ್ಲಿಫೈಯರ್ನ ಗೇನ್ ಏನಿದೆ ಅದನ್ನ ನಾವು ಓಪನ್ ಲೂಪ್ ಗೇನ್ ಅಂತ ಕರಿತೀವಿ. ಓಕೆ, ಸೊ ದೆನ್ ಬೀಟಾ ಇಟ್ ಈಸ್ ಅ ಫೀಡ್ಬ್ಯಾಕ್ ನೆಟ್ವರ್ಕ್ ಬ್ಲಾಕ್. Okay, so here Vi is net input to the basic amplifier, Vf is feedback signal, so Vs is source. Okay, this is source voltage. So here output, so output here, output. Okay, so output here source, right? Okay, so voltage series negative feedback. So hangandre enappa anta andre, so a fraction, a portion. Okay, so first one, voltage series negative feedback. Okay, voltage series negative feedback. So illenagutte, a portion of output voltage is fed back to the input of the basic amplifier in series with source. Okay, source voltage. ಸೊ ಸೋರ್ಸ್ ವೋಲ್ಟೇಜ್ಗೆ ಏನಾಗುತ್ತೆ, ಸೀರೀಸ್ ಆಗಿ ನಾವೇನು ಮಾಡ್ತೀವಿ, ಈ ಒಂದು ವೋಲ್ಟೇಜ್ ಸಿಗ್ನಲ್ನ ಅಥವಾ ಪೋರ್ಷನ್ ಆಫ್ ದ ಔಟ್ಪುಟ್ ವೋಲ್ಟೇಜ್ ಸಿಗ್ನಲ್ನ ಕೊಡ್ತೀವಿ. ಆಗ ಅದೇನಾಗುತ್ತೆ, ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಬ್ಲಾಕ್ ಡಯಾಗ್ರಾಮ್ ಹೆಂಗಿರುತ್ತೆ ನೋಡಿ, ಇಲ್ಲಿಂದ ತುಂಬಾ ಇಂಪಾರ್ಟೆಂಟ್. ಈ ಒಂದು ಫೀಡ್ಬ್ಯಾಕ್ ನೆಟ್ವರ್ಕ್ ಏನಿದೆಯಲ್ಲ ಇದನ್ನೇ ನಾವು ಬರೀಬೇಕಾಗಿರುವಂಥದ್ದು. ಸೊ ಇದು ಬೇಸಿಕ್ ಆಂಪ್ಲಿಫೈಯರ್. ಸೊ ಬೇಸಿಕ್ ಆಂಪ್ಲಿಫೈಯರ್. Okay, so input, output. Okay, so input ಅಲ್ಲಿ ಏನಿರುತ್ತೆ, ಒಂದು ಸೋರ್ಸ್ ಇರುತ್ತೆ. ಸೊ Vs. ಔಟ್ಪುಟ್ ಸೆಕ್ಷನ್ ಅಲ್ಲಿ ಲೋಡ್ ಇರುತ್ತೆ RL. ಇದು ಬೇಸಿಕ್ ಆಂಪ್ಲಿಫೈಯರ್ ವಿತೌಟ್ ಫೀಡ್ಬ್ಯಾಕ್. ಓಕೆ, ಸೊ ಈಗ ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಅಪ್ಲೈ ಮಾಡಿದಾಗ ಈ ಬ್ಲಾಕ್ ಡಯಾಗ್ರಾಮ್ ಏನಾಗುತ್ತೆ ಅಥವಾ ಸರ್ಕ್ಯೂಟ್ ಸಿಸ್ಟಮ್ ಏನಾಗುತ್ತೆ ಅಂತದನ್ನ ನೋಡೋದಾದ್ರೆ, ಸೊ ವೋಲ್ಟೇಜ್ ಅಂದ್ರೆ ಏನು, ಯಾವಾಗಲೂ ವೋಲ್ಟೇಜ್ ಅಂದ್ರೆ ಅಕ್ರಾಸ್ ದ ಟರ್ಮಿನಲ್ಸ್, ಮೀನ್ಸ್ ವಾಟ್ ಬಿಟ್ವೀನ್ ಟು ಅಕ್ರಾಸ್ ದ ಟರ್ಮಿನಲ್ಸ್. ಓಕೆ, ಪ್ಯಾರಲಲ್ ಟು ದಿಸ್ ಔಟ್ಪುಟ್ ಸೆಕ್ಷನ್ ಈ ರೀತಿ ತಗೋಬೇಕು. ಸೊ ದೆನ್ ದಿಸ್ ಈಸ್ ಅಪ್ಲೈಡ್ ಆರ್ ಔಟ್ಪುಟ್ ಈಸ್ ಅಪ್ಲೈಡ್. ಹಿಯರ್ V0, same V0 will be applied across this feedback network. So this is feedback network with feedback factor beta, means what, it takes that amount of output voltage. So for example 0.1, if beta value is 0.1, right, if the output is 10 volt, right, so it takes 0.1 part of the 10 volt. Okay, 10 volt, right. So ಅದನ್ನ ನಾವು ಡಿಸೈಡ್ ಮಾಡೋದು ಯಾವುದರಿಂದ, ಫೀಡ್ಬ್ಯಾಕ್ ನೆಟ್ವರ್ಕ್ ಇಂದ. ಈಗ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ವೋಲ್ಟೇಜ್ ತಗೊಂತಿದೀವಿ, ವೋಲ್ಟೇಜ್ ಕೊಡ್ತಾ ಇರೋದು ವೋಲ್ಟೇಜ್ ಆಗಿರೋದ್ರಿಂದ ವೋಲ್ಟೇಜ್ ಕೊಡ್ತಾ ಅಂತಿದೀವಿ. ಸರಿನಾ, ಸೀರೀಸ್. ಸೊ ಸೀರೀಸ್ ಆಗ್ಬೇಕಲ್ಲ, ಸೋರ್ಸ್ ಸಿಗ್ನಲ್ಗೆ ಇದು ಸೀರೀಸ್ ಆಗಬೇಕು. ಹಾಗಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ಸೊ ಈ ರೀತಿ ಕನೆಕ್ಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ, ರೈಟ್. ಸೊ ನೋಡಿ, ಇದು ಇಲ್ಲಿ ಬರೋದೇನು, Vf, ಇಟ್ ಈಸ್ ಫೀಡ್ಬ್ಯಾಕ್ ವೋಲ್ಟೇಜ್. ಸೊ ಈ ವೋಲ್ಟೇಜು ಈ ಸೋರ್ಸಿಗೆ ಏನಾಗಿದೆ, ಸೀರೀಸ್ ಆಗಿದೆ. ಓಕೆ, ಸೊ ಸೀರೀಸ್ ಆಗಿದೆ. ಸೊ ಸೀರೀಸ್ ವೋಲ್ಟೇಜ್, ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಅಲ್ವಾ. ಇದು ನೆಗೆಟಿವ್ ಫೀಡ್ಬ್ಯಾಕ್ ಇದರಲ್ಲಿ ತೋರ್ಸಕ್ಕಾಗುತ್ತಾ, ಇಲ್ಲ, ಇದರಲ್ಲಿ ತೋರ್ಸಕ್ಕಾಗಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಪ್ಯೂರ್ಲಿ ವಾಟ್, ಇಟ್ ಇಸ್ ಅ ಮ್ಯಾಟರ್ ಆಫ್ ಫೇಸ್. ಸರಿನಾ, ಹಾಗಾಗಿ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನಾವು ಆ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್ಗೂ ಡಿಫರೆನ್ಸ್ ತೋರಿಸ್ಲಿಕ್ಕೆ ಆಗಲ್ಲ. ಓನ್ಲಿ ಯು ಕ್ಯಾನ್
show the difference between voltage series, voltage shunt, current series, current shunt. Okay, so ನೆಗೆಟಿವ್ ಅನ್ನೋದ್ರಲ್ಲಿ ನಾವು ಅಸಂಪ್ಷನ್ ತಗೋಬೇಕಂದ್ರೆ ಇಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಇದೆ ಅಂತಾನೆ ನಾವು ಇದನ್ನ ಓದ್ಕೊಂಡು ಹೋಗ್ಬೇಕಾಗುತ್ತೆ, ಸರಿನಾ? ಸೊ ದಿಸ್ ಈಸ್ ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್. ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಫಸ್ಟ್ ಒನ್ ಇದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಪೋರ್ಷನ್ ಆಫ್ ಔಟ್ಪುಟ್ ವೋಲ್ಟೇಜ್ ಈಸ್ ಫೆಡ್ ಬ್ಯಾಕ್ ಟು ದ ಇನ್ಪುಟ್. ಹಿಯರ್ ಇಟ್ ಈಸ್ ನೆಟ್ ಇನ್ಪುಟ್ VI to the input of the basic amplifier in series with the source voltage. Okay, ಇದು source voltage ಏನಿದೆ ಇದಕ್ಕೆ ಈ ವೋಲ್ಟೇಜ್ ಏನಾಗುತ್ತೆ, ಸೀರೀಸ್ ಆಗುತ್ತೆ. ಸೊ ಈ ರೀತಿ ಇದ್ರೆ ಅದನ್ನ ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಓಕೆ.